ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾನು ಕಾಂಪಿಟೇಟಿವ್ ಪ್ರಾಪರ್ಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಓಕೆ, ಈ ಕಾಂಪಿಟೇಟಿವ್ ಪ್ರಾಪರ್ಟಿ 7th ಸ್ಟ್ಯಾಂಡರ್ಡ್ ನ ಇಂಟಿಜರ್ ಚಾಪ್ಟರ್ ಅಲ್ಲೂ ಬರುತ್ತೆ, ಹಾಗೆ 8th ಸ್ಟ್ಯಾಂಡರ್ಡ್ ನ ರ್ಯಾಷನಲ್ ನಂಬರ್ ಚಾಪ್ಟರ್ ಅಲ್ಲೂ ಬರುತ್ತೆ. ಓಕೆ, ಸೊ ಎರಡಕ್ಕೂ ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಾನು ತುಂಬಾ ನೀಟಾಗಿ ಹೇಳ್ತೀನಿ. ಈ ವಿಡಿಯೋನ ಒಂದು ಚೂರು ಬಿಡದೆ ನೀಟಾಗಿ ನೋಡಿ. ಓಕೆನಾ? ಸೊ ಕಾಂಪಿಟೇಟಿವ್ ಪ್ರಾಪರ್ಟಿ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? And one more thing, commutative property is applicable only for addition and multiplication, not for subtraction and not for division. Okay, ಇದು ತುಂಬಾ ನೀಟಾಗಿ ನೆನ್ಪಿಟ್ಕೊಳ್ಳಿ. ಯಾವ್ದಕ್ಕೆ ಅಪ್ಲೈ ಆಗುತ್ತೆ? ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಮಾತ್ರ ಕಾಂಪಿಟೇಟಿವ್ ಪ್ರಾಪರ್ಟಿ ಅಪ್ಲೈ ಆಗುತ್ತೆ. ಸಬ್ಟ್ರಾಕ್ಷನ್ ಡಿವಿಷನ್ ಗೆ ಅಪ್ಲೈ ಆಗಲ್ಲ. ಓಕೆನಾ? ಹೇಗೆ ಅಂತ ಹೇಳ್ತೀನಿ. ಸೊ ಕಾಂಪಿಟೇಟಿವ್ ಪ್ರಾಪರ್ಟಿ ಅಡಿಷನ್ ಬಂದಾಗ ಸ್ಟೇಟ್ಮೆಂಟ್ ಏನ್ ಹೇಳುತ್ತೆ? a ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಹೇಳುತ್ತೆ. ಮಲ್ಟಿಪ್ಲಿಕೇಶನ್ ಬಂದಾಗ, ಸೊ ಮಲ್ಟಿಪ್ಲಿಕೇಶನ್ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ a ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ ಅಂತ ಹೇಳುತ್ತೆ. ಓಕೆ, ಸೊ ಇಂಟೀಜರ್ಸ್ ಆರ್ ಕ್ಲೋಸ್ ಅಂಡರ್ ಅಡಿಷನ್ ಆಫ್ ಕಾಂಪಿಟೇಟಿವ್ ಪ್ರಾಪರ್ಟಿ. ಆಯ್ತಾ? ಅಡಿಷನ್ ಈಸ್ ಕಾಂಪಿಟೇಟಿವ್ ಪ್ರಾಪರ್ಟಿ ಫಾರ್ ಇಂಟೀಜರ್ಸ್ ಅಂಡ್ ಆಲ್ಸೋ ಇಟ್ ಈಸ್ ಫಾರ್ ರ್ಯಾಷನಲ್ ನಂಬರ್. ಹೇಗೆ ಅಂತ ಹೇಳ್ತೀನಿ. ಈಗ ನಾನು ಎರಡು ಇಂಟಿಜರ್ ನ ತಗೋತೀನಿ. ನಾನು ಇಂಟಿಜರ್ಸ್ ಅಂದ್ರೆ ಓಲ್ಡ್ ನಂಬರ್ಸ್ ಅಲ್ಪ, ಯಾವ್ದೋ ಒಂದು ನಂಬರ್. ಸೊ ಫಾರ್ ಎಕ್ಸಾಂಪಲ್, ನಾನು ಎ ಜಾಗದಲ್ಲಿ 2 ತಗೋತೀನಿ, ಬಿ ಜಾಗದಲ್ಲಿ 3 ತಗೋತೀನಿ. ಎ ಜಾಗದಲ್ಲಿ 2 ತಗೋತೀನಿ, ಬಿ ಜಾಗದಲ್ಲಿ 3 ತಗೋತೀನಿ. ಓಕೆನಾ? ಸೊ ಎ ಜಾಗದಲ್ಲಿ 2 ಹಾಕ್ತೀನಿ, ಬಿ ಜಾಗದಲ್ಲಿ 3 ಹಾಕ್ತೇನೆ. ಇಸ್ ಈಕ್ವಲ್ ಟು ಅಗೇನ್ ಈ ಆರ್ ಎಚ್ ಎಸ್ ಅಲ್ಲಿ ಬಿ ಜಾಗದಲ್ಲಿ 3 ಹಾಕಿ, ಎ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡಿ ನಾವು. ಓಕೆ, 2 ಪ್ಲಸ್ 3 ಅಂದ್ರೆ ಏನು? 5 ಏನೆ. ಹಾಗೆ 3 ಪ್ಲಸ್ 2 ಅಂದ್ರೇನು? 5 ಏನೆ. ಓಕೆನಾ? ಸೊ ದಟ್ಸ್ ವೈ ವಿ ಕ್ಯಾನ್ ಅಪ್ಲೈ ಕಾಂಪಿಟೇಟಿವ್ ಪ್ರಾಪರ್ಟಿ ಫಾರ್ ಅಡಿಷನ್. ಓಕೆನಾ? ನೀವು ಯಾವುದೇ ಆರ್ಡರ್ ನೀವು ಆಡ್ ಮಾಡಿದ್ರು ಆನ್ಸರ್ ನಮಗೆ ಚೇಂಜ್ ಆಗಲ್ಲ. ನಾಟ್ ಓನ್ಲಿ ಫಾರ್ ದಿಸ್ ನಂಬರ್. 10 ಪ್ಲಸ್ 5 ಅಂದ್ರೂ 15, 5 ಪ್ಲಸ್ 10 ಅಂದ್ರೂ 15, 20 ಪ್ಲಸ್ 10 ಅಂದ್ರೂ 30, 10 ಪ್ಲಸ್ 10 ಅಂದ್ರೂ 20 ಪ್ಲಸ್ 10 ಅಂದ್ರೂ 30. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಡಿಷನ್. ಓಕೆನಾ? ಕಾಂಪಿಟೇಟಿವ್ ಪ್ರಾಪರ್ಟಿ ಇಸ್ ಅಪ್ಲಿಕೇಬಲ್ ಫಾರ್ ಅಡಿಷನ್. ಹೇಗೆ ಅಂತ ಗೊತ್ತಾಯ್ತು. ಇದು ನಾನು ಇಂಟಿಜರ್ಸ್ ತಗೊಂಡು ನನಗೆ ತೋರಿಸಿದೀನಿ. ಅದೇ ರೀತಿ ನೀವು 8th ಸ್ಟ್ಯಾಂಡರ್ಡ್ ಬಂದ್ರೆ ಅಲ್ಲಿ ರ್ಯಾಷನಲ್ ನಂಬರ್ ನ ಯೂಸ್ ಮಾಡ್ತಾರೆ. ಓಕೆನಾ? ರ್ಯಾಷನಲ್ ನಂಬರ್ ಅಂತ ಅಂದ್ರೆ ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರಬೇಕು, ನ್ಯೂಮರೇಟರ್ ಇರಬೇಕು, ಡಿನಾಮಿನೇಟರ್ ಇರಬೇಕು. ಸೊ ನಾನು ಇವಾಗ ಎರಡು ರ್ಯಾಷನಲ್ ನಂಬರ್ಸ್ ತಗೋತೀನಿ. ಸೊ ಎ ಜಾಗದಲ್ಲಿ ನಾನು ಇದು ಇಂಟಿಜರ್ಸ್ ಬಂತು, 7th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ ನಿಮ್ಗೆ ಇದು. ಓಕೆನಾ? ಸೊ 8th ಸ್ಟ್ಯಾಂಡರ್ಡ್ ರ್ಯಾಷನಲ್ ನಂಬರ್ ತಗೊಂಡ್ರೆ ನಾನು ಅಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಸಪೋಸ್ ನಾನು ಎ ಜಾಗದಲ್ಲಿ 1/2 ಹಾಕ್ತೀನಿ, ಹಾಗೆ ಬಿ ಜಾಗದಲ್ಲಿ ನಾನು 3/2 ನ ಹಾಕ್ತೀನಿ. ಓಕೆ, ಸೊ ದೀಸ್ ಟು ಆರ್ ರ್ಯಾಷನಲ್ ನಂಬರ್ಸ್. ಇಲ್ಲಿ ನಾನು ಇಂಟಿಜರ್ ಎಕ್ಸ್ಪ್ಲೈನ್ ಮಾಡಿದೆ. ಓಕೆನಾ? ಅದೇ ರೀತಿ ರ್ಯಾಷನಲ್ ನಂಬರ್ಗೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೊ 1/2 a ಪ್ಲಸ್ ಬಿ ಅಲ್ವಾ? ಸೊ 1/2 ಪ್ಲಸ್ 3/2. ಸೊ a ಪ್ಲಸ್ ಬಿ ಅಂತ ಆಯ್ತು. ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ ಅಲ್ವಾ? ಸೊ ಬಿ ಅಂದ್ರೆ ಏನು? 3/2. 3/2 ಪ್ಲಸ್ 1/2. ಸೊ ಎರಡು ರ್ಯಾಷನಲ್ ನಂಬರ್ ತಗೊಂಡೆ ನಾನು. ಸೊ ನೀವು ಇದನ್ನ ಆಡ್ ಮಾಡಿದ್ರು ಆನ್ಸರ್ ಸೇಮ್ ಬರುತ್ತೆ, ಇದನ್ನ ಆಡ್ ಮಾಡಿದ್ರು ಸೇಮ್ ಬರುತ್ತೆ ಅಂತ ಕಾಂಪಿಟೇಟಿವ್ ಪ್ರಾಪರ್ಟಿ ಹೇಳುತ್ತೆ ಈಗ. ಓಕೆನಾ? ಸೊ ಎರಡು ಕಡೆ 2 ಇದೆ. ಡಿನಾಮಿನೇಟರ್ ಅಲ್ಲಿ ಎರಡು ಫ್ರಾಕ್ಷನ್ ಡಿನಾಮಿನೇಟರ್ ಅಲ್ಲಿ 2 ಇದೆ. ಸೊ ಎಲ್ಸಿಎಂ ನಮಗೆ 2 ಆಗುತ್ತೆ. ಸೊ ಸೇಮ್ ಇದ್ದಾಗ ನಾವೇನ್ ಮಾಡ್ತೀವಿ? ಡೈರೆಕ್ಟ್ ಆಗಿ ನ್ಯೂಮರೇಟರ್ ನಂಬರ್ ಆಡ್ ಮಾಡಬಹುದಲ್ವಾ? ಡಿನಾಮಿನೇಟರ್ ಸೇಮ್ ಇದ್ದಾಗ ನ್ಯೂಮರೇಟರ್ ನಂಬರ್ ನಾವು ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. 1 ಪ್ಲಸ್ 3 ಏನಾಗುತ್ತೆ? 4 ಆಗುತ್ತೆ. ಇಸ್ ಈಕ್ವಲ್ ಟು ಅದೇ ರೀತಿ ಇಲ್ಲಿ ಕೂಡ ಎಲ್ಸಿಎಂ 2 ಆಗುತ್ತೆ. ಅಗೇನ್ 3 ಪ್ಲಸ್ 1 4 ಅಲ್ವಾ? ಸೊ ಇಲ್ಲೂ 4/2 ನೇ ಬಂತು, ಇಲ್ಲೂ 4/2 ನೇ ಬಂತು. ಇನ್ನು ಸಿಂಪ್ಲಿಫೈ ನಾವು ಮಾಡಬಹುದು ಇದನ್ನ. 2 1s are 2, 2 2s are 4, 2 1s are 2, 2 2s are 4. ಸೊ ಎರಡೂ ಕಡೆ ಆನ್ಸರ್ ಏನ್ ಬಂತು? 2 is equal to 2. ಓಕೆನಾ? ಸೊ ದಟ್ಸ್ ವೈ ವಿ ಕ್ಯಾನ್ ಯೂಸ್ ದಿಸ್ ಕಾಂಪಿಟೇಟಿವ್ ಪ್ರಾಪರ್ಟಿ ಅಂಡರ್ ಅಡಿಷನ್ ಆಫ್ ರ್ಯಾಷನಲ್ ನಂಬರ್ಸ್. ಓಕೆನಾ? ಸೊ ಇಂಟಿಜರ್ಸ್ ಅಲ್ಲಾದ್ರೆ ಈ ತರ, ರ್ಯಾಷನಲ್ ನಂಬರ್ಸ್ ಅಲ್ಲಾದ್ರೆ ಈ ತರ. 7th ಸ್ಟ್ಯಾಂಡರ್ಡ್ ಇದು ಬರುತ್ತೆ, 8th ಸ್ಟ್ಯಾಂಡರ್ಡ್ ಅಲ್ಲಿ ಇದು ಬರುತ್ತೆ. ಸೊ ಈ ರೀತಿ ಕಾಂಪಿಟೇಟಿವ್ ಪ್ರಾಪರ್ಟಿ ಅಡಿಷನ್ ಅಲ್ಲಿ ಬರುತ್ತೆ. ಓಕೆ, ಈಗ ಮಲ್ಟಿಪ್ಲಿಕೇಶನ್ ಹೇಗೆ ಅಂತ ಹೇಳ್ತೀನಿ. ಅದೇ ರೀತಿ ತಗೋತೀನಿ ನಾನು. 2 ಇಂಟು 3 ಅಂದ್ರೆ ಏನು? 3 ಇಂಟು 2 ಅಂದ್ರೆ ಏನು? ಎರಡು ಆನ್ಸರ್ 6 ತಾನೆ ಅಲ್ವಾ? ಸೊ ಏನು ಚೇಂಜ್ ಆಗಲ್ಲ. ಸೊ ನೀವು ಯಾವುದೇ ರೀತಿ ಉಲ್ಟಾ ಸೀದಾ ಮಾಡಿ ಮಲ್ಟಿಪ್ಲೈ ಮಾಡಿದ್ರು ನಿಮ್ಗೆ ಆನ್ಸರ್ ಚೇಂಜ್ ಆಗಲ್ಲ ಅಲ್ವಾ?
10 2s ಆನು 20ನೇ, 2 10s ಆನು 20ನೇ, 5 4s ಆನು 20ನೇ, 4 5s ಆನು 20ನೇ ಅಲ್ವಾ. ಸೊ ಈ ರೀತಿ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ಗೆ ಕಾಂಪಿಟೇಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ರಾಷನಲ್ ನಂಬರ್ಗೆ ಅಪ್ಲೈ ಆಗುತ್ತೆ ಅಂತ ಹೇಳ್ತೀನಿ ನಾನು. ಸೇಮ್ ಅಗೇನ್ ಅಲ್ಲಿ ತಗೋತೀನಿ 1/2 ಇಂಟು 3/2. ಎ ಜಾಗದಲ್ಲಿ ಬಿ ಜಾಗದಲ್ಲಿ 1/2 ಆಗುತ್ತೆ, ಬಿ ಜಾಗದಲ್ಲಿ 3/2 ಆಗುತ್ತೆ. ಸೊ ನಾನು ಈಗ ರಾಷನಲ್ ನಂಬರ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ ಯೂಸ್ಡ್ ಫಾರ್ ರಾಷನಲ್ ನಂಬರ್ಸ್ ಫಾರ್ ಎ ಸ್ಟ್ಯಾಂಡರ್ಡ್. ಸೊ ಹಾಗೆ 3/2 ಇಂಟು 1/2 ಓಕೆನಾ. ಎ ಇಂಟು ಬಿ, ಬಿ ಇಂಟು ಎ. ಆನ್ಸರ್ ಚೇಂಜ್ ಆಗುತ್ತಾ ನೋಡೋಣ. 1 3s 3, 2 2s 4. ಈಗ ತಾನೇ ನಾವು ಫ್ರಾಕ್ಷನ್ಸ್ ನ ಮಲ್ಟಿಪ್ಲೈ ಮಾಡೋದು. ನ್ಯೂಮರೇಟರ್ ಇಂಟು ನ್ಯೂಮರೇಟರ್, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್. ಕರೆಕ್ಟಾ? ಇದ್ರೆ ನಾವು ಫ್ರಾಕ್ಷನ್ ನ ಮಲ್ಟಿಪ್ಲೈ ಮಾಡೋದು. ಅಗೇನ್ RHS ಚೆಕ್ ಮಾಡೋಣ. RHS ಅಲ್ಲಿ 3 ಇಂಟು 1, ನ್ಯೂಮರೇಟರ್ ಇಂಟು ನ್ಯೂಮರೇಟರ್, 3 1s 3, ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 2 ಇಂಟು 2 4. ಸೊ ನೀವು ಹೇಗೆ ರಿವರ್ಸ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರು ನಮ್ಗೆ ಆನ್ಸರ್ ಚೇಂಜ್ ಆಗ್ತಿದ್ಯಾ? ಆಗಲ್ಲ ತಾನೆ. ಸೊ ಇದು ಕಾಂಪಿಟೇಟಿವ್ ಪ್ರಾಪರ್ಟಿ ಅಂದ್ರೆ ಅರ್ಥ. ಓಕೆನಾ. ಸೊ ಏನ್ ತಿಳ್ಕೊಂಡಿದೀವಿ ಈ ವಿಡಿಯೋದಲ್ಲಿ? ಕಾಂಪಿಟೇಟಿವ್ ಪ್ರಾಪರ್ಟಿನ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಮಾತ್ರ ಅಪ್ಲೈ ಮಾಡ್ಬೋದು. ಓಕೆನಾ. ಸಬ್ಟ್ರಾಕ್ಷನ್ ಮತ್ತೆ ಡಿವಿಷನ್ಗೆ ಅಪ್ಲೈ ಮಾಡಕ್ ಆಗಲ್ಲ. ಸೊ ನೀವು ಬೇಕಾದ್ರೆ ಯಾವ್ದೋ ಒಂದು ಎಕ್ಸಾಂಪಲ್ ತಗೊಂಡು ನೀವು ಮಾಡಿ ನೋಡಿ, ಬೇರೆ ಬೇರೆ ನಂಬರ್ಸ್ನ ತಗೊಂಡು ನೀವು ಮಾಡಿ ನೋಡಿ. ಇಲ್ಲ ಇದು ಬಿಡ್ತೀನಿ ನಾನು. 2 ಮೈನಸ್ ಸಬ್ಟ್ರಾಕ್ಷನ್, ಸಪೋಸ್ ನಾನು ಸಬ್ಟ್ರಾಕ್ಷನ್ ಮಾಡ್ತಿದ್ದೀನಿ ಅಂತ ಅನ್ಕೊಳ್ಳಿ. 2 - 3 ಅಂದ್ರೆ ಏನಾಗುತ್ತೆ? -1 ಆಗುತ್ತೆ. 2 - 3 ಅಂದ್ರೆ -1 ಆಗುತ್ತೆ. ಗ್ರೇಟರ್ ನಂಬರ್ ಸೈನ್ -1. ಅದೇ 3 - 2 ಅಂದ್ರೆ ಏನಾಗುತ್ತೆ? +1 ತಾನೇ ಆಗುತ್ತೆ. ಸೊ -1 ಬೇರೆ, +1 ಬೇರೆ, ಎರಡು ಸೇಮ್ ಅಲ್ಲ ತಾನೇ. ಸೊ ಈ ರೀತಿ ಸಬ್ಟ್ರಾಕ್ಷನ್ ಅಪ್ಲೈ ಮಾಡಕ್ ಆಗಲ್ಲ ನಾವು, ಆನ್ಸರ್ ಚೇಂಜ್ ಆಗುತ್ತೆ. ಬಟ್ ಅಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ನೀವು ಹೇಗೆ ಹಿಂದೆ ಮುಂದೆ ಮಾಡಿ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿ ಆನ್ಸರ್ ನಮಗೆ ಚೇಂಜ್ ಆಗಲ್ಲ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಾಂಪಿಟೇಟಿವ್ ಪ್ರಾಪರ್ಟಿ ಆಫ್ ಇಂಟಿಜರ್ಸ್ ಅಂಡ್ ರಾಷನಲ್ ನಂಬರ್ಸ್. ಬಾಯ್.